ಇವತ್ತು ನನ್ನ ಮಗಳು ಬೃಂದಾ ಹೆಸರವರಿಗೆ 12 ವರ್ಷ ತುಂಬಿ 13ನೇ ವರ್ಷದ ಹುಟ್ಟುಹಬ್ಬದ ಅಂಗವಾಗಿ ನಾನು ದರ್ಗಾ ಜೋಗಾಡಿಯಲ್ಲಿ 2072ನೇ ದಿನದ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ನನ್ನ ಮಗಳ ಒಂದು ಹುಟ್ಟುಹಬ್ಬನ ಆಚರಣೆ ಮಾಡಕ್ ಬಂದಿದ್ದೀನಿ. ಮಲ್ಲೇಶ್ವರ ಜೊತೆಯಲ್ಲಿ ಮತ್ತು ಗ್ರಾಮಸ್ಥರ ಜೊತೆ ನನಗೆ ಇವತ್ತು ತುಂಬಾ ಸಂತೋಷ ಆಯ್ತು. ಅದನ್ನ ಪ್ರತಿಯೊಂದು ನನ್ನ ಮಗಂದು, ನನ್ನ ಕುಟುಂಬ, ಮತ್ತೊಬ್ಬರು ನನ್ನ ಸ್ನೇಹಿತರು, ಹಿತೈಷಿಗಳು ಯಾರದೇ ಇದ್ರು ನಾವು ಸಹ ಇದು ಮಾಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಇವತ್ತು ನನ್ನ ಮಗಳ ಬರ್ತಡೇ ದಿನ ನಾನು ಇಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ. ಅನ್ನದಾಸೋಹ ಸರ್, ನಾನು ಎಲ್ಲಾ ದಿನಗಳು ವಿಶೇಷವಾದ ನನ್ನ ಏನೇ ದಿನಗಳು ಬಂದರೂ ಇಲ್ಲಿ ಆಚರಣೆ ಮಾಡೋದಕ್ಕೆ ನಾನು ಇಷ್ಟಪಡ್ತೀನಿ. ಇಲ್ಲಿ ಒಂದು ವಾತಾವರಣ, ಇಲ್ಲಿ ಜನ ಒಂದು ಒಡನಾಟ ನಂಗೆ ಚೆನ್ನಾಗಿದೆ. ಮಲ್ಲೇಶ್ವರ ಆಗಿ ನನಗೆಲ್ಲ ಪ್ರೋತ್ಸಾಹ, ನಮ್ಗೇನೇ ಇದ್ರು ನಮ್ಗೆ ಹೇಳ್ತಾರೆ. ನನಗೆ ಇಲ್ಲೇ ಮಾಡ್ಬೇಕು ಅಂತ ಸಂತೋಷ ಸರ್. ಈ ಗ್ರಾಮದಲ್ಲಿ ಮಾಡಿದ್ರೆ ನನಗೆ ನನ್ನ ಆತ್ಮಕ್ಕೆ ಸಂತೋಷ ಸರ್. ಅವ್ರನ್ನ ನೋಡಿದ್ರೆ ಆ ಕೈಲಾದಂತ ಬಡವರಿಗೆ ನಮ್ಮ ಕೈಲಾದಷ್ಟು ಏನಾದ್ರು ಒಂದು ಸಹಾಯ ಮಾಡಬೇಕು. ಅವ್ರಿಗೆ ಒಂದು ಬಟ್ಟೆ ವಿತರಣೆ ಇರ್ಬೋದು, ಮತ್ತೆ ಅವ್ರಿಗೆ ಏನಾದ್ರು ನಾನು ಮಲ್ಲೇಶ್ವರ ಮುಂದಿನ ದಿನ ಹೇಳ್ತೀನಿ, ಏನಾದ್ರು ಯಾರು ವೃದ್ಧಾಪ್ಯ ವೇತನ ಮತ್ತೊಂದು ಏನಾದ್ರು ಇಲ್ಲ ಅಂದ್ರೆ ನಮ್ಮ ಮುಂದೆ ನಿಂತು ನಾನು ನನ್ನ ತಮ್ಮವ್ರು ನಮ್ಮ ಸಂಸ್ಥೆ ಮುಖಾಂತರ ಮಾಡ್ಕೊಡ್ತೀವಿ ಅಂತ ಹೇಳ್ತೀನಿ. ನನ್ನ ಹೆಸರು ಎಚ್ ರಾಘವೇಂದ್ರ ಅಂತೇಳಿ, ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು. ಇವತ್ತಿನ ದಿವಸ ಏನಂದ್ರೆ ವಿಶೇಷವಾಗಿ ನಮ್ಮ ಅಣ್ಣನವರ ಮಗಳಾದ ಕುಮಾರಿ ಬೃಂದಾರವರ ಜನ್ಮದಿನ. ಅದರ ಭಾಗವಾಗಿ ಇವತ್ತು ನಾವು ಮಲ್ಲೇಶ್ವರ ಅವರ ಒಂದು ಏನ್ ನಿರಂತರ ಅನ್ನದಾಸೋಹ ಕಾರ್ಯಕ್ರಮ 2072ನೇ ದಿನದ್ದು ಇವತ್ತು ನಾವು ಇಲ್ಲೇ ಬಂದು ಏನು ಬಡವರಿಗೆ ಊಟ ಹಂಚೋದ್ರ ಮುಖಾಂತರ ನಾವು ಈ ಸಂತೋಷದಲ್ಲಿ ನಾವು ಭಾಗಿಯಾಗ್ತಾ ಇದೀವಿ. ಈ ಜನ್ಮ ದಿನಾಚರಣೆ ಇಲ್ಲಿ ನಾವು ಮಾಡೋದಕ್ಕೆ ನನಗೂ ಸಹ ತುಂಬಾ ಸಂತೋಷ ಆಗ್ತಾ ಇದೆ. ಹಾಗೆ ನಿರಂತರವಾಗಿ ಕಂಟಿನ್ಯೂ ಆಗಲಿ. ಮಲ್ಲೇಶ್ವರಿಗೆ ಇನ್ನು ದೇವರು ಭಗವಂತ ಆಯಸ್ಸು, ಆರೋಗ್ಯ, ಶಕ್ತಿ ಇನ್ನೂ ಹೆಚ್ಚು ಕೊಡ್ಲಿ ಅಂತೇಳಿ ಇಲ್ಲಿನವ್ರಿಗೆಲ್ಲ ಹಸಿವು ನೀಗಿಸ್ತಾ ಇರ್ತಕ್ಕಂಥ ಮಲ್ಲೇಶ್ವರ್ಗೆ ಹೃದಯಪೂರ್ವಕ ಧನ್ಯವಾದಗಳು ಸಹ ನಾನು ತಿಳಿಸ್ತಾ ಇದ್ದೀನಿ. ಸಾವಿರಾರು ರೂಪಾಯಿ ಎಲ್ಲೋ ಹೋಗಿ ದುಡ್ಡು ವೆಚ್ಚ ಮಾಡೋ ಬದಲು ಇಲ್ಲಿ ಬಂದು ಜನರೊಟ್ಟಿಗೆ, ಜನರ ಜೊತೆಗೆ ನಾವು ಬೆರೆತ್ರೆ ಮಾನವೀಯತೆಯ ಮೌಲ್ಯಗಳು ನಮ್ಗೆ ಜಾಸ್ತಿ ಮಾಡ್ಕೊಬೋದು. ಸಹಾಯ ಅನ್ನೋದೇನಾದ್ರೂ ಒಂದು ನಾವು ಏನೋ ಮಾಡ್ಬೋದು ಅನ್ನೋರು ಎಲ್ಲರಿಗೂ ಬರ್ಬೇಕದು. ನಾನು ಒಬ್ಬನಿಂದ ಅಂತಲ್ಲ, ಎಲ್ಲಾರ ಮನಸ್ಥಿತಿ ಅವ್ರೊಬ್ರು ಎಲ್ಲ ಜೊತೆ ಕುತ್ಕೊಂಡು ಊಟ ಮಾಡೋದ್ರ ಜೊತೆಗೆ, ಊಟ ಹಂಚೋದ್ರ ಜೊತೆಗೆ ಮಾಡಿದ್ರೆ ಮನಸ್ಸು ಇನ್ನೊಂದಷ್ಟು ಒಳ್ಳೊಳ್ಳೆ ಕಾರ್ಯಗಳು ಮಾಡೋದಕ್ಕೆ ಮುಂದಿನ ದಾರಿಗಳು ಸಿಗ್ತವೆ ಅಂತ ನನ್ನ ಭಾವನೆ. ಅನ್ನದಾಸೋಹ ಕಾರ್ಯಕ್ರಮದ ನಡೀತಾ ಇರೋದಂತಲ್ಲಿ ಇದರಲ್ಲಿ ನಾವು ಕೂಡ ಭಾಗವಹಿಸಿ ನಮ್ಮ ಇಲ್ಲಿ ಹೆಚ್ಚಿಗೆ ಬರುವಂತಹ ನಮ್ಮ ದಾನಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಅನ್ನದಾನೋತ್ಸವ ಮಾಡ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಬೃಂದಾರವರು ಜ್ಞಾನಗಂಗಾ ಪ್ರೌಢಶಾಲೆಯಲ್ಲಿ ಓದ್ತಾ ಇದ್ದಾರೆ. ನಮ್ಮ ಫ್ರೆಂಡ್ ಕೋದಂಡರಾಮಪ್ಪ ಸಹ ಅಲ್ಲಿದ್ದಾರೆ. ಅವರಿಗೆ ಆ ಭಗವಂತ ದೀರ್ಘಾಯಸ್ಸು, ದಿವ್ಯ ಜ್ಞಾನ, ಆರೋಗ್ಯ, ಐಶ್ವರ್ಯ, ಬುದ್ಧಿಶಕ್ತಿ, ಜ್ಞಾನಶಕ್ತಿ, ಆತ್ಮಶಕ್ತಿ, ನೆನಪಿನ ಶಕ್ತಿ, ಸ್ಮರಣ ಶಕ್ತಿ ಎಲ್ಲಾ ಶಕ್ತಿಗಳನ್ನು ಕೊಟ್ಟು ಅವ್ರು ಹೆಚ್ಚಿಗೆ ಜೀವನದಲ್ಲಿ ಸಾಧನೆ ಮಾಡಿ ಒಳ್ಳೆ ಒಂದು ಆಫೀಸರ್ ಆಗಲಿ, ಒಳ್ಳೆ ಜಿಲ್ಲಾಧಿಕಾರಿ ಆಗಲಿ ಅಂತ ಹೇಳ್ಬಿಟ್ಟು ನಾನು ಆರೈಕೆ ಮಾಡ್ತಾ ಇದ್ದೀನಿ. ಈ ಅನ್ನದಾಸೋಹಕ್ಕೆ ಎಲ್ಲರೂ ಬಂದು ಭಾಗವಹಿಸಿ ತಮ್ಮ ಹುಟ್ಟುಹಬ್ಬ ಏನೇ ಕಾರ್ಯಕ್ರಮಗಳಿದ್ರು ಇಲ್ಲಿ ಬಂದು ಭಾಗವಹಿಸಿ ಇದನ್ನು ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಇಂದು 2072ನೇ ದಿನದ ನಿರಂತರ ಅನ್ನದಾಸೋಹದ ವಿಶೇಷತೆ, ಪುಟಾಣಿ ಬೃಂದಾ ಇವರ ಹುಟ್ಟುಹಬ್ಬದ ಅಂಗವಾಗಿ 2072ನೇ ದಿನದ ಅನ್ನದಾಸೋಹಕ್ಕೆ ಸಹಾಯಸ್ತ ನೀಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ಹಾಗೂ ಅಸಹಾಯಕರಿಗೆ ಹಾಗೂ ವಯೋವೃದ್ಧರಿಗೆ ಅನ್ನದಾಸೋಹ ಮಾಡುವ ಮೂಲಕ ಅವರ ಮಗಳ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಆಚರಣೆ ಮಾಡಿರ್ತಕ್ಕಂಥ ಆತ್ಮೀಯ ಗೆಳೆಯರಾದಂಥ ಶ್ರೀಯುತ ಶಿವಕುಮಾರ್ ರವರು, ಕರ್ನಾಟಕ ರಾಜ್ಯ ಪ್ರಚಾರ ಸಂಸ್ಥೆಗಳ ಜಿಲ್ಲಾಧ್ಯಕ್ಷರು, ಹಾಗೂ ಶ್ರೀಯುತ ರಾಘವೇಂದ್ರ ರವರು, ಕರ್ನಾಟಕ ರಾಜ್ಯ ಪ್ರಚಾರ ಸಂಸ್ಥೆಯ ರಾಜ್ಯಾಧ್ಯಕ್ಷರು, ಇವರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ನಮ್ಮ ಅನ್ನದಾಸೋಹ ಸಮಿತಿ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಇವರ ಎಲ್ಲ ಕುಟುಂಬದ ಹುಟ್ಟುಹಬ್ಬಗಳನ್ನು ಅರ್ಥಪೂರ್ಣವಾಗಿ ಅಂದರೆ ಸಮಾಜಕ್ಕೆ ಮಾದರಿಯಾಗಬೇಕು, ಮಕ್ಕಳು ಮುಂದೆ ಏನನ್ನ ನೋಡಿ ಕಲಿಬೇಕು ಅನ್ನೋದನ್ನ ತಮ್ಮ ಮಕ್ಕಳನ್ನು ಸಹ ಇಲ್ಲಿ ಕರ್ಕೊಂಡ್ಬಂದು ಏನು ಸಮಾಜದ ಯಾವ ರೀತಿ ಇದೆ, ಸಮಾಜಕ್ಕೆ ನಮ್ಮಿಂದ ಏನು ಕೊಡುಗೆ ಕೊಡಬೇಕು ಅನ್ನೋದನ್ನ ಅವ್ರ ಮುಖಾಂತರ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ. ಸ್ನೇಹಿತರೆ, ನಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನ ನಮ್ಮೊಟ್ಟಿಗೆ ಆಚರಿಸಿ. ಕಾರಣ ಏನು ಅಂದ್ರೆ, ಹಸಿದವರಿಗೆ ಅನ್ನ ಕೊಡುವಂತ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲೋ ಮೋಜು ಮಸ್ತಿ ಮಾಡಿ ನಿಮ್ಮ ದುಡ್ಡು ವ್ಯಯ ಮಾಡೋದ್ರ ಬದಲು ಇಲ್ಲಿ ಹಸಿದವರಿಗೆ ಅನ್ನ ನೀಡುವಂತ ಮೂಲಕ, ಮತ್ತೆ ಸರ್ಕಾರಿ ಶಾಲೆ ಈಗಾಗಲೇ ಎಷ್ಟೋ ಸರ್ಕಾರಿ ಶಾಲೆಗಳು ಕ್ಷೀಣಿಸಿ ಹೋಗ್ತವೆ. ಆ ಒಂದು ಸರ್ಕಾರಿ ಶಾಲೆಗಳನ್ನ ಉಳಿಸುವಂತ ನಿಟ್ಟಿನಲ್ಲಿ ಅಲ್ಲಿನ ಮಕ್ಕಳಿಗೆ ಪ್ರೋತ್ಸಾಹದಾಯಕವಾಗಿ ಅವರಿಗೆ ಬೇಕಾಗಿರ್ತಕ್ಕಂಥ ಕಲಿಕಾ ಪರಿಕರಗಳನ್ನ ತಾವು ಬಂದು ನೀಡಿ ಈ ಒಂದು ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ನಿಮ್ಮ ಯಾವುದೇ ವಿಶೇಷ ಕಾರ್ಯಕ್ರಮವನ್ನ ಆಚರಣೆ ಮಾಡ್ಕೊಳ್ಳಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಈ ಒಂದು ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಹಾಗೂ
ಇಂದು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಂತ ಆತ್ಮೀಯ ಗೆಳೆಯರಾದಂತಹ ಶ್ರೀಯುತ ಶಿವಕುಮಾರ್ ಅವರು ಹಾಗೂ ಶ್ರೀಯುತ ರಾಘವೇಂದ್ರ ಅವರು ಹಾಗೂ ನಮ್ಮ ಆತ್ಮೀಯರಾದಂತ ಯೋಗ ಗುರುಜಿ ಕೃಷ್ಣಪ್ಪನವರಿಗೆ ನಮ್ಮ ಒಂದು ಅನ್ನದಾಸೋಹ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ. ನಮಸ್ಕಾರ.